ಲೋಕಸಭೆಯಲ್ಲಿ ಈಗ ಡಿಲಿಮಿಟೇಷನ್ ಬಿಲ್ ಟೆನ್ಷನ್ ಶುರುವಾಗಿದೆ. ಸಂವಿಧಾನಿಕ ತಿದ್ದುಪಡಿ ಬಿಲ್ ಪಾಸ್ ಆಗುತ್ತಾ? ಸಂವಿಧಾನಿಕ ತಿದ್ದುಪಡಿಯ ಬಿಲ್ ವಿಚಾರವಾಗಿ ಇದೀಗ ಚರ್ಚೆ ಆಗ್ತಾ ಇರುವಂತದ್ದು ಟೆನ್ಷನ್ ಶುರುವಾಗಿದೆ. ಬಿಲ್ ಪಾಸ್ ಆಗುತ್ತಾ ಹೇಗೆ ಅಂತ ಹೇಳ್ಬಿಟ್ಟು ಸಂವಿಧಾನಿಕ ತಿದ್ದುಪಡಿ ಬಿಲ್ ಪಾಸ್ ಆಗೋದು ಕಷ್ಟ ಸಾಧ್ಯ ಅಂತ ಕೂಡ ಕೇಳಿ ಬರ್ತಾ ಇದೆ. ಈ ವಿಧೇಯಕ ಪಾಸ್ ಆಗೋದಕ್ಕೆ ಬೇಕು 2/3 ಮೆಜಾರಿಟಿ, ಅಂದ್ರೆ 540 ಸದಸ್ಯರಲ್ಲಿ 360 ಸಂಸದರು. ಆದರೆ NDA ಬಳಿ ಇರೋದು 393 ಸಂಸದರ ಬಲ ಮಾತ್ರ. 3 ಸಾಂವಿಧಾನಿಕ ವಿಧೇಯಕ ಪಾಸ್ಗೆ 66 ಹೆಚ್ಚುವರಿ ಮತ ಬೇಕಾಗತ್ತೆ. ಸಂಸದರು ಗೈರಾದಲ್ಲಿ ಸದನದಲ್ಲಿ ಸಂಖ್ಯಾಬಲ ಕುಗ್ಗಿ ಬಿಲ್ ಪಾಸ್ ಆಗಬಹುದು. ಅದು ಕಷ್ಟ ಸಾಧ್ಯ, ಆದರೆ ಇದಕ್ಕೆ ಅವಕಾಶ ಕೊಡೋದಿರಕ್ಕೆ ಲೋಕಸಭೆಯಲ್ಲಿ ಈಗ ಡೆಲಿಮಿಟೇಷನ್ ಬಿಲ್ನ ಟೆನ್ಷನ್ ಶುರುವಾಗ್ತಾ ಇದೆ. ಸಂವಿಧಾನಿಕ ತಿದ್ದುಪಡಿಯ ಬಿಲ್ ಪಾಸ್ ಆಗತ್ತಾ ಇಲ್ವಾ ಅನ್ನುವಂತಹ ಟೆನ್ಷನ್ ಶುರುವಾಗಿರುವಂಥದ್ದು. ಈ ವಿಧೇಯಕ ಪಾಸ್ ಆಗೋದಕ್ಕೆ 2/3 ಮೆಜಾರಿಟಿ ಬೇಕಾಗುತ್ತೆ ಅಂದ್ರೆ 540 ಸದಸ್ಯರಲ್ಲಿ. ಬಟ್ ಈಗ ನಮ್ಮ ಹತ್ರ ಇರೋದು 393 ಅಷ್ಟೇ. ಸೊ 3 ಸಂವಿಧಾನಿಕ ವಿಧೇಯಕ ಪಾಸ್ಗೆ 66 ಹೆಚ್ಚುವರಿ ಮತ ಬೇಕಾಗುತ್ತೆ. ನಾನ್ UPA ಪಕ್ಷಗಳ ಬೆಂಬಲ ಗಿಟ್ಟಿಸ್ಕೊಳ್ಳಬಹುದು. ಸಂಸದರು ಗೈರಾದ್ರಲ್ಲಿ ಸದನದಲ್ಲೂ ಕೂಡ ಸಂಖ್ಯಾಬಲ ಕುಗ್ಗಿ ಹೋಗುತ್ತೆ. ಆದರೆ ಇದಕ್ಕೆ ಅವಕಾಶವನ್ನ ಕೊಡಬಾರ್ದು ಅಂತ ಹೇಳ್ಬಿಟ್ಟು UPA ಮೈತ್ರಿಕೂಟ ಪ್ಲಾನ್ ಮಾಡ್ತಾ ಇರುವಂಥದ್ದು. ಏನಾಗುತ್ತೆ ಅನ್ನುವಂತಹ ಬಹುದೊಡ್ಡ ತಲೆನೋವು, ಟೆನ್ಷನ್. ಬಿಲ್ ಪಾಸ್ ಆಗತ್ತಾ ಇಲ್ಲವಾ ಅನ್ನುವಂತಹ ತಲೆಬಿಸಿ ಆರಂಭ ಆಗಿದೆ. ಮತ್ತೆ ಕಷ್ಟ ಸಾಧ್ಯ ಕೂಡ ಬಿಲ್ ಪಾಸ್ ಆಗೋದು ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. 360 ಸಂಸದರ ಬೆಂಬಲ ಅಗತ್ಯ ಇರುತ್ತೆ. ಆದರೆ NDAಗೆ ಇರೋದು 293 ಸದಸ್ಯರ ಬಲ ಮಾತ್ರ. ಇಂಡಿಯಾ ಕೂಟಕ್ಕೆ ಇದೆ 233 ಸದಸ್ಯರ ಬೆಂಬಲ. ಸೊ 7 ಪಕ್ಷೇತರರು, 7 YSRCP, MIM, ಇನ್ನು ಅಕಾಲಿಕ ದಳ ಮೇಲೆ ಮೋದಿ ಕಣ್ಣಿರುವಂಥದ್ದು. ಬಿಲ್ ಪಾಸ್ ಆಗತ್ತಾ ಇಲ್ವಾ ಅನ್ನುವಂತಹ ಟೆನ್ಷನ್ ಶುರುವಾಗಿದೆ. ನಾನ್ UPA ಪಕ್ಷಗಳ ಬೆಂಬಲವನ್ನ ಗಿಟ್ಟಿಸಿಕೊಳ್ಳೋದಕ್ಕೆ NDA ಒಂದ್ ಕಡೆ ಕಸರತ್ತನ್ನು ಕೂಡ ಮಾಡ್ತಾ ಇದೆ.